ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ನಲ್ಲಿ ನೂತನವಾದಂಥ BMTC ಹಾಗೂ ಫ್ಲೈ ಬಸ್ ನಿಲ್ದಾಣ ಶುರುವಾಗಿರುವಂಥದ್ದು. ನಾವೀಗ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ಬಳಿ ಇರುವಂಥ ಒಂದು ವಿನೂತನವಾದಂಥ ಒಂದು ಶೈಲಿಯಲ್ಲಿ ಒಂದು ಬಸ್ ನಿಲ್ದಾಣವನ್ನು ಮಾಡಲಾಗಿದೆ. ಸಾಕಷ್ಟು ಅಂದರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬರುವಂಥ ಒಂದು ಟರ್ಮಿನಲ್ 2 ಬಳಿ ಈಗ ತುಂಬ ಹೈಟೆಕ್ ಆಗಿರುವಂಥ ಒಂದು ನೋಡ್ತಾ ಇರ್ಬೋದು. ಫ್ಲೈ ಬಸ್ಸು ಇಲ್ಲಿ ನಿಲ್ಲಿಸಿದ್ದಾರೆ. ಫ್ಲೈ ಬಸ್ಸು ಆಗಿರ್ಬೋದು, ವಾಯುವಜ್ರ ಬಸ್ಗಳ ಒಂದು ಓಡಾಟಕ್ಕೆ ಇಲ್ಲಿ ತುಂಬ ಹೈಟೆಕ್ ಆದಂಥ ಒಂದು ಬಸ್ ನಿಲ್ದಾಣಕ್ಕೆ BIL ಅವರು ಅವಕಾಶ ಮಾಡಿಕೊಟ್ಟಿರುವಂಥದ್ದು ನೋಡ್ತಾ ಇರ್ಬೋದು. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ಎಷ್ಟೊಂದು ಹೈಟೆಕ್ ಆಗಿದೆ, ಎಷ್ಟೊಂದು ಸುಂದರವಾಗಿದೆ. ಅದೇ ದರ್ಜೆಯಲ್ಲಿ ಈ ಒಂದು ಬಸ್ ನಿಲ್ದಾಣವನ್ನು ಕೂಡ BMTC ಆಗಿರ್ಬೋದು, BIL ಅವರೆಲ್ಲ ಜೊತೆಗೂಡಿ ಮಾಡಿರುವಂಥದ್ದು. ವಿಶೇಷವಾಗಿ ಈ ಒಂದು ಬಸ್ ನಿಲ್ದಾಣಕ್ಕೆ ಸಾಕಷ್ಟು ಹೈಟೆಕ್ ಟಚ್ಚನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಈ ಒಂದು ಲಿಫ್ಟ್ಗಳನ್ನು ಕೂಡ ಬಳಸಲಾಗಿದೆ, ಮೆಟ್ಟಿಲುಗಳು ಇದ್ದಾವೆ, ಜೊತೆಗೆ ಎಸ್ಕಲೇಟರ್ಗಳನ್ನು ಕೂಡ ಅಳವಡಿಸಿರುವಂಥದ್ದು. ಅಂದರೆ ವಿದೇಶದಿಂದ ಬರುವಂಥ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ನಲ್ಲಿ ಈ ರೀತಿಯಾದಂಥ ಒಂದು ವಿನೂತನ ಪ್ರಯತ್ನಕ್ಕೆ ಬಸ್ ನಿಲ್ದಾಣದಲ್ಲಿ ಬರುವಂಥ ಒಂದು ಪ್ರಯಾಣಿಕರಿಗೆ ಈ ರೀತಿಯಾದಂಥ ಒಂದು ಹೈಟೆಕ್ ಟಚ್ಚನ್ನು ಕೂಡ ನೀಡಲಾಗಿರುವಂಥ ನೋಡಬಾರ್ದು. ಮೇಲೆ ಕೂಡ ಟರ್ಮಿನಲ್ 2 ಎಷ್ಟು ಸುಂದರವಾಗಿದೆ, ಎಷ್ಟು ಹೈಜೆನಿಕ್ ಆಗಿದೆ, ಜೊತೆಗೆ ಎಷ್ಟೊಂದು ಹೈಟೆಕ್ ಟಚ್ಚನ್ನು ಕೊಟ್ಟಲಾಗಿದೆ. ಅದೇ ರೀತಿಯಾದಂಥ ಒಂದು BMTC ಬಸ್ ನಿಲ್ದಾಣಕ್ಕೂ ಕೂಡ ಈ ರೀತಿ ಹೈಟೆಕ್ ಟಚ್ಚನ್ನು ಕೂಡ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಒಂದು ಬಸ್ ನಿಲ್ದಾಣ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ನಲ್ಲಿ ಶುರುವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಇರ್ಬೋದು, ಕೌಂಟ್ರ್ ಕಡೆ ನಾವು ಹೋಗ್ತಾ ಇದ್ದೀವಿ. ಆ ಒಂದು BMTC ಕೌಂಟ್ರ್ ಕೂಡ ಇಲ್ಲಿ ಹೆಲ್ಪ್ ಡೆಸ್ಕನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಆ ಲಿಫ್ಟ್ಗಳಿಂದ ಬರುವಂಥ ಪ್ರಯಾಣಿಕರಿಗೆ ಹೆಲ್ಪ್ ಡೆಸ್ಕ್ ಅಂದರೆ ಈ ರೀತಿಯಾದಂಥ ಒಂದು ವಿನೂತನ ಪ್ರಯತ್ನಕ್ಕೆ BMTC ಸಿಬ್ಬಂದಿ ಆಗಿರ್ಬೋದು, BMTC ಅಧಿಕಾರಿಗಳು ಮುಂದಾಗಿದ್ದಾರೆ. BMTC DC ಸಾಹೇಬರು ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಈ ಒಂದು ವಿಚಾರ ಬಗ್ಗೆ ಅಂತ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಇವತ್ತು ಒಂದು ಹೈಟೆಕ್ ಆದಂಥ ಬಸ್ ನಿಲ್ದಾಣ ಮಾಡಲಾಗಿದೆ ವಾಯುವಜ್ರ ಬಸ್ ಸೇವೆಗೆ. ಸೊ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡಲಾಗಿದೆ ಸರ್? ಈ ಬಸ್ ನಿಲ್ದಾಣದಲ್ಲಿ ಟರ್ಮಿನಲ್ 2ನಿಂದ ಸುಮಾರು 18 ಬೇಸ್ ಇದೆ ಬಸ್ ಪಾರ್ಕಿಂಗಿಗೆ. ಅದರಲ್ಲಿ ಟೋಟಲಿ ನಾವು 137 ಬಸ್ಗಳನ್ನ ಪ್ರತಿದಿನ ಕಾರ್ಯಾಚರಣೆ ಮಾಡ್ತೀವಿ. ಅದರಲ್ಲಿ 944 ಟ್ರಿಪ್ಗಳು ಕಾರ್ಯಾಚರಣೆ ಆಗ್ತವೆ. ಜೊತೆಗೆ ಈ 944 ಟ್ರಿಪ್ಗಳು ಜೊತೆಗೆ ನಾವೇನು ಮಾಡ್ತಾಯಿದ್ದೀವಿ, ಸುಮಾರು 18 ರೂಟ್ಗಳಲ್ಲಿ ಆಪ್ರೇಟ್ ಮಾಡ್ತಿದ್ದೀವಿ. ಅಂದರೆ ಬೆಂಗಳೂರಿನ ಉದ್ದಗಲಕ್ಕೂ ಬಸ್ಸಿನ ಕಾರ್ಯಾಚರಣೆ ಇದೆ. ಪ್ರತಿದಿನ 12,000 ಜನ ನಮ್ಮ ಬಸ್ನ ಉಪಯೋಗಿಸ್ತಾ ಇದ್ದಾರೆ. ಪ್ರತಿದಿನ ಒಂದು 34ರಿಂದ 35 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ಇಲ್ಲಿ. ಇದು ಈಗಿರುವಂಥ ಪರಿಸ್ಥಿತಿ. ನಮ್ಮೇನು ಇಲ್ಲಿ ಹೆಲ್ಪ್ ಡೆಸ್ಕ್ ಏನು ಮಾಡಿದ್ದೀವಿ, ಇದರಲ್ಲಿ ಒಂದು ಟೈಮ್ ಟೇಬಲ್, ಡೈನಾಮಿಕ್ ಟೈಮ್ ಟೇಬಲ್ ಬರುತ್ತೆ. ರೆಗ್ಯುಲರ್ ಈಗ ನೆಕ್ಸ್ಟ್ ಬಸ್ ಯಾವ ಡೆಸ್ಟಿನೇಷನ್ಗೆ ಎಷ್ಟು ಗಂಟೆಗೆ ಬಸ್ ಸಿಗುತ್ತೆ ಅಂತ ಪ್ರಯಾಣಿಕರು ನೋಡ್ಬೋದು. ಅವ್ರಿಗೆ ಏನು AC ಲಾಂಜ್ ಇದೆ, ಅಡ್ವಾನ್ಸಾಗಿ ಬಂದರೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಇಲ್ಲಿನ ಒಳ್ಳೆ ಸಂಪರ್ಕ ಆಗಬೇಕು ಅಂತ ಹೇಳಿಬಿಟ್ಟು ಈಗ ಟರ್ಮಿನಲ್ 1 ಆಪರೇಷನ್ ಇದೆ, ಟರ್ಮಿನಲ್ 2 ಆಪರೇಷನ್ ಇದೆ. ಜೊತೆಗೆ ಇದೆಲ್ಲ ಕೋಆರ್ಡಿನೇಷನ್ ಮಾಡೋಕ್ಕೆ ವಾಕಿಟಾಕಿ ಫೆಸಿಲಿಟಿ ಕೊಟ್ಟಿದ್ದೀವಿ. ಜೊತೆಗೆ ಒಂದು 40 ಜನ ಸಿಬ್ಬಂದಿಗಳು ಎಲ್ಲ ಏರ್ಪೋರ್ಟ್ನಿಂದ ಪ್ರಯಾಣ ಮಾಡುವಂಥ ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ಸೌಲಭ್ಯ ಮಾಡಿದ್ದೀವಿ. ಅಂದರೆ ಟರ್ಮಿನಲ್ 1 ಬಸ್ ಸ್ಟ್ಯಾಂಡ್ ಇತ್ತು, ಬಸ್ ನಿಲ್ದಾಣ ಇತ್ತು. ಈಗ ಟರ್ಮಿನಲ್ 2ನಲ್ಲೂ ಒಂದು ಅದೇ ಹೈಟೆಕ್ ಟಚ್ನಲ್ಲಿ ತುಂಬ ವಿಭಿನ್ನವಾಗಿ ಎಲ್ಲ ಫೆಸಿಲಿಟಿ ಇರುವಂಥ ಒಂದು ಟರ್ಮಿನಲ್ ಇಲ್ಲಿ ಅಂದರೆ ಬಸ್ ನಿಲ್ದಾಣ ಆಗಿದೆ. ಇದರಿಂದ ಪ್ರಯಾಣಿಕರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ? ಈಗ ಈ ಟರ್ಮಿನಲ್ 1ನಲ್ಲಿ ಏನಾಗಿತ್ತು, ಒಂದು ಜಸ್ಟ್ ನಮಗೊಂದು ಬಾಕ್ಸ್ ಹಾಕ್ಲಿಕ್ಕೆ ಜಾಗ ಕೊಟ್ಟಿದ್ದರು. ಈಗ ಇದು ಆ ಥರ ಅಲ್ಲ. ಇಲ್ಲಿ ಕೂತ್ಕೊಳ್ಳಿಕ್ಕೆ ವೆಯ್ಟಿಂಗ್ ಲಾಂಜ್ ಇದೆ, AC ಲಾಂಜ್ ಇದೆ. ಜೊತೆಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ. ಡೈರೆಕ್ಟಾಗಿ ಯಾರನ್ನೂ ಕೇಳ್ದಲೆ ಡೈರೆಕ್ಟಾಗಿ ಬರೀ ಬೋರ್ಡ್ಸ್ ನೋಡಿಬಿಟ್ಟೆ ಅವರವರ ಡೆಸ್ಟಿನೇಷನ್ಗೆ ಹೋಗಲಿಕ್ಕೆ ಅವ್ರ ಬಸ್ಗಳ ಪ್ಲಾಟ್ಫಾರ್ಮ್ಗಳನ್ನ ನೋಡ್ಕೋಬೋದು. ಆ ವ್ಯವಸ್ಥೆ ಇದೆ. ಇದೊಂಥರ ಹೇಗಿದೆ ಅಂದರೆ ಫ್ಲೈಟಲ್ಲಿ ಹೇಗೆ ಅಲ್ಲಿ ಯಾವ್ಯಾವ ಟರ್ಮಿನಲ್ಲಿಂದ ಫ್ಲೈಟ್ ಡಿಪಾರ್ಚರ್ ಆಗುತ್ತಂತಾರೋ ಅದೇ ರೀತಿ ನಮ್ಮ ಬಸ್ ಯಾವ ಟರ್ಮಿನಲ್ಲಿಂದ ಡಿಪಾರ್ಚರ್ ಆಗುತ್ತೆ, ಯಾವ ಬೇನಿಂದ ಡಿಪಾರ್ಚರ್ ಆಗೋಂತಂದು ಇಲ್ಲಿ ಒಂದು ಬೋರ್ಡಲ್ಲೇ ನೋಡ್ಕೊಂಡ್ಬಿಟ್ಟು ಪ್ರಯಾಣಿಕರು ಅವರು ಪ್ರಯಾಣ ಮಾಡ್ಬೋದು. ಎಸ್, ಇದಿಷ್ಟು BMTC DC ಅವರು ಹೇಳುವಂಥದ್ದು ನೋಡ್ತಾ ಇರ್ಬೋದು. ಅಂದರೆ ವಿಮಾನಗಳನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ತಾರೆ, ಅದೇ ರೀತಿ ಬಸ್ಗಳನ್ನು ಕೂಡ ಈ ರೀತಿ ಡಿಜಿಟಲ್ ಬೋರ್ಡ್ಗಳನ್ನು ಅಳವಡಿಸುವ ಮೂಲಕ ಈ ಒಂದು ಹೆಲ್ಪ್ ಡೆಸ್ಕ್ ಬಳಿ ಸಾಕಷ್ಟು ಪ್ರಯಾಣಿಕರಿಗೆ ಮಾಹಿತಿ ಒದಗಿಸುವಂಥ ಒಂದು ಕೆಲಸಕ್ಕೆ BMTC ಮುಂದಾಗಿರುವಂಥದ್ದು. ಈ ಯೂನಿಟ್ನಲ್ಲಿ ಇಷ್ಟೊಂದು ಹೈಟೆಕ್ ಆದಂಥ ಒಂದು ಬಸ್ ನಿಲ್ದಾಣಕ್ಕೆ ನಿಜಕ್ಕೂ ಕೂಡ ಇವತ್ತು ಚಾಲನೆ ಸಿಕ್ಕಿರೋದು ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲ ಆಗ್ತದೆ ಅಂತಲೇ ಹೇಳ್ಬೋದು. ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.